ಹೆಬ್ಬಾಳ ಚಿತಾಗಾರದ ನೇರ ದೃಶ್ಯಾವಳಿಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಸುಜಾತ 37 ವರ್ಷ ವಯಸ್ಸು, ಮತ್ತೊಂದು ಕಡೆ 3 ವರ್ಷದ ಮಗು. ತಂದೆ ಎಲ್ಲಿ ಅಂದರೆ ಸುಜಾತ ಅವರು ಏನು ಹೇಳ್ತಾರೆ ಮಗುಗೆ? ಪ್ರಪಂಚದ ಜ್ಞಾನ ಬರುವ ಮೊದಲೇ ತಂದೆಯನ್ನು ಕಳೆದುಕೊಂಡು ಈಗ ಆ ಮಗು ಅನಾಥ ಆಗಿದೆ. ಈ ಕುಟುಂಬದ ಶಾಪ, ಈ ನೋವು, ಈ ಪರಿಸ್ಥಿತಿಗೆ ಕಾರಣರಾದವರನ್ನು ಬಿಡದೇ ಇರುತ್ತಾ? ಹೆಬ್ಬಾಳ ಚಿತಾಗಾರದ ನೇರ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಭರತ್ ಭೂಷಣ್ ಅವರ ಅಂತ್ಯಕ್ರಿಯೆ ನೆರವೇರ್ತಾ ಇದೆ. ಕುಟುಂಬಸ್ಥರು, ಸ್ನೇಹಿತರು, ನೂರಾರು ಜನರ ಸಮ್ಮುಖದಲ್ಲಿ ಈ ಅಂತ್ಯಕ್ರಿಯೆ ನೆರವೇರ್ತಾ ಇರುವಂಥದ್ದು. ಭರತ್ ಸಹೋದರ ಈ ಅಂತ್ಯಕ್ರಿಯೆಯನ್ನು ನೆರವೇರಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯದ ವಿಧಿವಿಧಾನದ ಪ್ರಕಾರ ಈಗ ಅಂತ್ಯಕ್ರಿಯೆ ನೆರವೇರ್ತಾ ಇದೆ. ಕೊನೆಯ ಹಂತದ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ನೀವು ಕೂಡ ಅದನ್ನು ಗಮನಿಸ್ತಾ ಇದ್ದೀರಿ. 41 ವರ್ಷ ಭರತ್ ಭೂಷಣ್ಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಈಗ ಭರತ್ ಅವರ ಪತ್ನಿ ಸುಜಾತ ಅವರು ಅಂತಿಮ ಪೂಜೆಯನ್ನು ಸಲ್ಲಿಸ್ತಾ ಇರುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಹೆಬ್ಬಾಳ ಚಿತಾಗಾರದಲ್ಲಿ ಭರತ್ ಭೂಷಣ್ ಅವರ ಅಂತ್ಯಕ್ರಿಯೆ ನೆರವೇರ್ತಾ ಇದೆ. ಅಂತ್ಯಕ್ರಿಯೆಗೂ ಮೊದಲು ಅಂತಿಮ ಹಂತದ ಪೂಜಾ ಕೈಂಕರ್ಯಗಳನ್ನು ಕುಟುಂಬಸ್ಥರು ನೆರವೇರಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ. ಭರತ್ ಭೂಷಣ್, ಸುಜಾತ ಮತ್ತು 3 ವರ್ಷದ ಮಗು ಕಾಶ್ಮೀರಕ್ಕೆ ಟ್ರಿಪ್ ಹೋದಂತಹ ಸಂದರ್ಭದಲ್ಲಿ ಭಯೋತ್ಪಾದಕರ ದಾಳಿಗೆ ಬಲಿಯಾಗಿದ್ದರು. ಈಗ ಭರತ್ ಭೂಷಣ್ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತಾ ಇದೆ. ಪೈಕ್ ಎತ್ಕೊಂಡೆ ಅದು ನಿಲ್ಲು ಬೈಕ್ ಕೊತ್ತಲಿ ಬೈಕ್ ಕೊಟ್ಟು
ಹೆಬ್ಬಾಳ ಚಿತಾಗಾರದಲ್ಲಿ ಭರತ್ ಅವರ ಅಂತ್ಯಕ್ರಿಯೆಯ ನೇರ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಈಗ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ. ಮಗನ ಅಂತ್ಯಕ್ರಿಯೆಯಲ್ಲಿ ತಾಯಿ ಕೂಡ ಭಾಗಿಯಾಗಿದ್ದಾರೆ. ಅದರ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಈಗ ತಾಯಿ ಮುಂದಾಗ್ತಾ ಇರುವಂಥದ್ದು. ಪುತ್ರ ಶೋಕ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಎಷ್ಟು ನೋವು ಕೊಡುತ್ತೆ, ಹಿಂಸಿಸುತ್ತೆ ಅನ್ನೋದು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ಈಗ ಭರತ್ ತಾಯಿ ಕೂಡ ಮಗನನ್ನು ಕಳೆದುಕೊಂಡು ಅದೇ ನೋವು, ಅದೇ ಸಂಕಟವನ್ನು ಅನುಭವಿಸ್ತಾ ಇದ್ದಾರೆ. ಮತ್ತೊಂದು ಕಡೆ 3 ವರ್ಷದ ಮಗು, ಪ್ರಪಂಚದ ಜ್ಞಾನವೇ ಇಲ್ಲದೆ ಇರುವಂತಹ ಮಗು, ತಂದೆ ಇಲ್ಲದೇನೆ ಈಗ ಅನಾಥವಾಗಿರುವಂಥದ್ದು. ಮತ್ತೊಂದು ಕಡೆ ಗಂಡನನ್ನು ಕಳೆದುಕೊಂಡಿರುವಂತಹ ಸುಜಾತ ಅವರ ನೋವು ಆ ಪಾಪಿಗಳಿಗೆ ತಟ್ಟುತ್ತೆ. ಹಾಗಾಗಿಯೇ ದೇಶವಾಸಿಗಳು ಕೇಳ್ತಾ ಇರುವಂಥದ್ದು ಪ್ರತೀಕಾರ ಬೇಕೇ ಬೇಕು ಅಂಥೇಳಿ. 28 ಕುಟುಂಬಗಳು ಕೂಡ ಇದೇ ರೀತಿ ಪರಿಸ್ಥಿತಿ ಅನುಭವಿಸ್ತಾ ಇರುವಂಥದ್ದು. ಹೆಬ್ಬಾಳ ಚಿತಾಗಾರದಲ್ಲಿ ಈಗ ಭರತ್ ಭೂಷಣ್ ಅವರ ಅಂತಿಮ ವಿಧಿವಿಧಾನ ನೆರವೇರ್ತಾ ಇದೆ. ಭರತ್ ಭೂಷಣ್ ಅವರ ಅಂತ್ಯಕ್ರಿಯೆ ನೆರವೇರ್ತಾ ಇದೆ. ನೀವು ಕೂಡ ಅದರ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಹೆಬ್ಬಾಳ ಚಿತಾಗಾರದಲ್ಲಿ ನಡೀತಾ ಇರುವಂತಹ ಅಂತ್ಯಕ್ರಿಯೆ ಇದು. ಕುಟುಂಬಸ್ಥರು, ಸ್ನೇಹಿತರ ಸಮ್ಮುಖದಲ್ಲಿ ಅಂತ್ಯಕ್ರಿಯೆ ನೆರವೇರ್ತಾ ಇರುವಂಥದ್ದು. ವಿದ್ಯುತ್ ಚಿತಾಗಾರವಾಗಿರೋದ್ರಿಂದ ಇಲ್ಲಿ ಅಗ್ನಿಸ್ಪರ್ಶ ಮಾಡಲಿಕ್ಕೆ ಇಲ್ಲ ಅಂತ ಕಾಣಿಸುತ್ತೆ. ಭರತ್ ಸಹೋದರರಿಂದ ಈಗ ಏನೇನು ಕೊನೆ ಹಂತದ ವಿಧಿವಿಧಾನಗಳಿತ್ತು ಅದೆಲ್ಲವನ್ನು ಕೂಡ ನೆರವೇರಿಸುವಂತಹ ಕೆಲಸ ಆಗಿದೆ. ಹಾಗಾಗಿ ನೇರವಾಗಿ ಅವರ ಪಾರ್ಥಿವ ಶರೀರವನ್ನು ವಿದ್ಯುತ್ ಚಿತಾಗಾರದ ಬಳಿ ತಂದಿದ್ದಾರೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಪಕ್ಕದಲ್ಲಿಯೇ ತಾಯಿ ಇದ್ದಾರೆ, ಸ್ನೇಹಿತರಿದ್ದಾರೆ, ಕುಟುಂಬ ಸದಸ್ಯರಿರುವಂಥದ್ದು. ಅವರ ಸಮ್ಮುಖದಲ್ಲಿಯೇ ಈಗ ಅಂತ್ಯಕ್ರಿಯೆ ನೆರವೇರುತ್ತೆ. ನೂರಾರು ಕನಸುಗಳನ್ನು ಕಂಡಿದ್ರು, ಬದುಕನ್ನು
ಬಿಸ್ನೆಸ್ ಮೂಲಕ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ಆಸೆ ಪಟ್ಟಿದ್ರು. ಅವೆಲ್ಲವನ್ನೂ ಕೂಡ ಉಗ್ರರು ಆಪೋಷಣ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರ ಕನಸು ನುಚ್ಚು ನೂರಾಗಿ ಹೋಗಿದೆ. ಭೂಮಿ ಮೇಲಿನ ಸ್ವರ್ಗವನ್ನು ನೋಡಲಿಕ್ಕೆ ಹೋದಂತಹ ಭರತ್ ಭೂಷಣ್ ಕುಟುಂಬ ಸದಸ್ಯರೊಟ್ಟಿಗೆ ಶವವಾಗಿ ವಾಪಸ್ಸಾಗಿದ್ದಾರೆ. ಇಡೀ ಕುಟುಂಬದ ನೋವು, ಆ ಮಗುವಿನ ಸಂಕಟ, ಆ ಕಣ್ಣೀರು ಈ ಪರಿಸ್ಥಿತಿಗೆ ಕಾರಣರಾದವರನ್ನು ಸುಟ್ಟು ಬೂದಿ ಮಾಡಬೇಕು. ಆ ಉಗ್ರ ಸಂತತಿಯೇ ಸರ್ವನಾಶವಾಗಿ ಹೋಗಬೇಕು. ದೇಶವಾಸಿಗಳು ಕೂಡ ಕೇಳ್ತಾ ಇರೋದು ಅದನ್ನೇ. ನೋಡಿ, ಮಗುವಿನ ಮುಖವನ್ನು ನೀವು ನೋಡ್ತಾ ಇದ್ದೀರಿ, ಅಲ್ಲಿ ಏನಾಗ್ತಾ ಇದೆ ಅನ್ನೋದೇ ಗೊತ್ತಿಲ್ಲ. ಮತ್ತೊಂದು ಕಡೆ ಮಗನನ್ನು ಕಳೆದುಕೊಂಡಂತಹ ತಾಯಿ ಕೊನೆಯ ಸ್ಪರ್ಶವನ್ನು ಮಾಡ್ತಾ ಇದ್ದಾರೆ. ಪುತ್ರ ಶೋಕ ಅವರು ಇರುವವರೆಗೂ ಕೂಡ ಅವರನ್ನು ಕಾಡೇ ಕಾಡುತ್ತೆ. ಮತ್ತೊಂದು ಕಡೆ 37 ವರ್ಷದ ಹೆಂಡತಿ ಕಾಶ್ಮೀರಕ್ಕೆ ಹೋದಂತಹ ಸಂದರ್ಭದಲ್ಲಿ ಟೆನ್ಷನ್ ಫ್ರೀ ಮಾಡ್ಕೊಂಬರ್ಬೇಕು ಅಂತ ಹೋದಂತಹ ಸಂದರ್ಭದಲ್ಲಿ ಈ ದುರಂತ ಆಗೋಗ್ಬಿಟ್ಟಿದೆ. ಭರತ್ ಭೂಷಣ್ ಇನ್ನು ಕೇವಲ ನೆನಪು ಮಾತ್ರ ಅವರ ಕುಟುಂಬಕ್ಕೆ. ಕೊನೆಯ ಸ್ಪರ್ಶ ಆಗ್ತಾ ಇದೆ ಕುಟುಂಬಸ್ಥರಿಂದ. ಅಂತಿಮ ನಮನ ಸಲ್ಲಿಸುವಂತಹ ಕೆಲಸ ಆಗ್ತಾ ಇದೆ. ವಿದ್ಯುತ್ ಚಿತಾಗಾರದಲ್ಲಿ ಭರತ್ ಭೂಷಣ್ ಅವರ ಅಂತ್ಯಕ್ರಿಯೆ ನೆರವೇರ್ತಾ ಇದೆ. ಇವರು ಅವ್ರ ಸಹೋದರ, ಭರತ್ ಭೂಷಣ್ ಅವರ ಸಹೋದರ, ಅವರೇನೇ ಅಂತ್ಯಕ್ರಿಯೆಯನ್ನು ನೆರವೇರಿಸಿರುವಂಥದ್ದು. ಅವರು ಕೂಡ ಕೊನೆಯ ಸ್ಪರ್ಶವನ್ನು ಮಾಡ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯದ ಸಂಪ್ರದಾಯದಂತೆ ವಿಧಿವಿಧಾನಗಳೆಲ್ಲವೂ ಕೂಡ ನೆರವೇರಿದೆ. ವಿದ್ಯುತ್ ಚಿತಾಗಾರದಲ್ಲಿ ಕೆಲವೇ ಕ್ಷಣಗಳಲ್ಲಿ ಭರತ್ ಭೂಷಣ್ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಉಗ್ರರ ದಾಳಿಗೆ ಭರತ್ ಭೂಷಣ್ ಕುಟುಂಬದ ಜೊತೆಗಿದ್ದಂತಹ ಸಂದರ್ಭದಲ್ಲಿಯೇ ಉಗ್ರರು ಬಲಿ ಪಡೆದುಕೊಂಡಿದ್ದಾರೆ. ಅವರ ಆ ನೋವು, ಸಂಕಟ, ಶಪಿಸುವಂತಹ ರೀತಿ ಎಲ್ಲವೂ ಕೂಡ ಉಗ್ರ ಸಂತತಿ ದಾಳಿ ಆಗಬೇಕು ಅನ್ನೋದನ್ನು ಕೇಳ್ಕೊಳ್ತಾ ಇದೆ. ಕುಟುಂಬ ಸದಸ್ಯರು, ಸ್ನೇಹಿತರ ಸಮ್ಮುಖದಲ್ಲಿ ಭರತ್ ಭೂಷಣ್ ಅವರ ಸಹೋದರ ಅಂತಿಮ ವಿಧಿವಿಧಾನಗಳೆಲ್ಲವನ್ನು ಕೂಡ ನೆರವೇರಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. 3 ವರ್ಷದ ಮಗು, ಭರತ್ ಭೂಷಣ್ ಅವರ 3 ವರ್ಷದ ಮಗು ನೋಡಿ, ಅಗ್ನಿಸ್ಪರ್ಶವಾಗ್ತಾ ಇದೆ. ಅಂತ್ಯಕ್ರಿಯೆ ನೆರವೇರಿದೆ ಅಂತ ಅರ್ಥ. ಈಗ ವಿದ್ಯುತ್ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ನೀವು ಕೂಡ ಅದರ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಭರತ್ ಭೂಷಣ್ ಇಲ್ಲದೆ ಅವರ ಕುಟುಂಬ ಬಿಕ್ತಾ ಇದೆ, ಕಣ್ಣೀರ ಕೋಡಿಯನ್ನು ಹರಿಸ್ತಾ ಇದೆ. 3 ವರ್ಷದ ಮಗು ಅನಾಥವಾಗಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಭರತ್ ಭೂಷಣ್ ಅವರ ಅಂತ್ಯಕ್ರಿಯೆ ನೆರವೇರಿದೆ. ಹೆಬ್ಬಾಳ ಚಿತಾಗಾರದಲ್ಲಿ ಕಲ್ಮಾ ಹೇಳಲಿಲ್ಲ ಅನ್ನುವಂತಹ ಕಾರಣಕ್ಕೆ, ಹಿಂದೂ ಅನ್ನುವಂತಹ ಕಾರಣಕ್ಕೆ ಇವತ್ತು ಭರತ್ ಭೂಷಣ್ ಭಯೋತ್ಪಾದಕರ ದಾಳಿಗೆ ಬಲಿಯಾಗಿದ್ದಾರೆ. ಕುಟುಂಬದಲ್ಲಿ ಈಗ ಸೂತಕದ ಛಾಯೆ ಆವರಿಸಿದೆ.
ಮಗನನ್ನು ಕಳೆದುಕೊಂಡಂತಹ ತಾಯಿ, ಸಹೋದರನನ್ನು ಕಳೆದುಕೊಂಡಂತಹ ಅಣ್ಣ, ತಂದೆಯನ್ನು ಕಳೆದುಕೊಂಡಂತಹ 3 ವರ್ಷದ ಪುಟ್ಟ ಮಗು, ಗಂಡನನ್ನು ಕಳೆದುಕೊಂಡಂತಹ ಹೆಂಡತಿಯ ಶಾಪ, ಆ ಭಯೋತ್ಪಾದಕ ಸಂತತಿಯ ಸರ್ವನಾಶ ಆಗಬೇಕು ಅಂಥೇಳಿ ದೇಶವಾಸಿಗಳು ಕೂಡ ಹಿಡಿ ಶಾಪವನ್ನು ಹಾಕ್ತಿದ್ದಾರೆ. ಎಂಥ ಕಲ್ಲು ಹೃದಯವನ್ನು ಕೂಡ ಕರಗಿಸುವಂತಹ ಸನ್ನಿವೇಶ ಇದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಭಯೋತ್ಪಾದಕರ ದಾಳಿಗೆ ಭರತ್ ಭೂಷಣ್ ಕಾಶ್ಮೀರದಲ್ಲಿ ಸಾವನ್ನಪ್ಪಿದ್ರು. ಅವರ ಅಂತ್ಯಕ್ರಿಯೆಯನ್ನು ಇವತ್ತು ಬೆಂಗಳೂರಿನ ಹೆಬ್ಬಾಳ ಚಿತಾಗಾರದಲ್ಲಿ ನೆರವೇರಿಸಲಾಗಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಗನನ್ನು ಕಳೆದುಕೊಂಡಂತಹ ತಾಯಿ ಕಣ್ಣೀರಲ್ಲಿ ಕೈ ತೊಳಿಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರಿನ ಹೆಬ್ಬಾಳ ಚಿತಾಗಾರದ ನೇರ ದೃಶ್ಯಾವಳಿಗಳಿದು. ಒಂದು ಕಡೆ ಶಿವಮೊಗ್ಗದಲ್ಲಿ ಮಂಜುನಾಥ್ ಅವರ ಅಂತ್ಯಕ್ರಿಯೆ ನೆರವೇರಿದೆ. ಮತ್ತೊಂದು ಕಡೆ ಬೆಂಗಳೂರಿನ ಹೆಬ್ಬಾಳ ಚಿತಾಗಾರದಲ್ಲಿ ಭರತ್ ಭೂಷಣ್ ಅವರ ಅಂತ್ಯಕ್ರಿಯೆ ನೆರವೇರಿದೆ. ಈ ಎರಡೂ ಕುಟುಂಬದ ಶಾಪ, ನೋವು ಆ ಇಡೀ ಸಂತತಿಯನ್ನೇ ಸರ್ವನಾಶ ಮಾಡಬೇಕು. ಕಲ್ಮೆ ಎಳ್ಳಿಲ್ಲ ಅನ್ನುವಂತಹ ಕಾರಣಕ್ಕೆ, ಹಿಂದೂ ಆಗಿ ಹುಟ್ಟಿರುವಂತಹ ಕಾರಣಕ್ಕೆ, ಧರ್ಮವನ್ನು ನೋಡಿ ಹತ್ಯೆ ಮಾಡಿದಂತಹ ಆ ಮತಾಂಧರ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ದೇಶದಲ್ಲಿ ವ್ಯಕ್ತವಾಗ್ತಾ ಇದೆ. ಅವರ ಮತಾಂಧತೆ, ಇಸ್ಲಾಂ ಉಗ್ರವಾದ ಇವತ್ತು 28 ಕುಟುಂಬಗಳಲ್ಲಿ ಬಿರುಗಾಳಿಯನ್ನೇ ಸೃಷ್ಟಿಸಿಬಿಟ್ಟಿದೆ. ನೋಡಿ, ಒಂದು ಕಡೆ ಶಿವಮೊಗ್ಗದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಮಂಜುನಾಥ್ ಪುತ್ರ ಅಂತ್ಯಕ್ರಿಯೆಯನ್ನು ನೆರವೇರಿಸ್ತಾ ಇರುವಂಥದ್ದು ಬ್ರಾಹ್ಮಣ ಸಮುದಾಯದ ವಿಧಿವಿಧಾನದ ಪ್ರಕಾರ. ಮತ್ತೊಂದು ಕಡೆ ಭರತ್ ಭೂಷಣ್ ಅವರ ಅಂತ್ಯಕ್ರಿಯೆ ನೆರವೇರಿರುವಂಥದ್ದು. ಏನು ತಪ್ಪು ಮಾಡಿದ್ರು ಇವರು? ಹಿಂದೂಗಳಾಗಿ ಹುಟ್ಟಿದ್ದು ತಪ್ಪ? ಕುರಾನನ್ನು ಪಠಿಸಲಿಲ್ಲ ಅನ್ನೋದು ತಪ್ಪ? ಈ ಭಯೋತ್ಪಾದಕರ ದಾಳಿ 28 ಕುಟುಂಬಗಳನ್ನು ಈ ರೀತಿ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದೆ. ಇವರ ಹಿಡಿಶಾಪ, ಇವರ ನೋವು, ಕಣ್ಣೀರು, ಸಂಕಟ ಇವೆಲ್ಲವೂ ಕೂಡ ಈ ಭಯೋತ್ಪಾದಕ ಸಂತತಿಯೇ ಇಲ್ಲದಂತೆ ಮಾಡಬೇಕು, ನಿರ್ನಾಮ ಮಾಡಬೇಕು.